ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಜೊತೆಗೆ ಹರಿಯಾಣದಲ್ಲಿ ಏನಾಗ್ತಾ ಇದೆ ಅನ್ನೋ ಡೀಟೇಲ್ಸ್ ಒಂದು ಅಪ್ಡೇಟ್ ಇದೆ ನೋಡ್ಬಿಡೋಣ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸ್ತಾ ಇದೆ. ಕಾಶ್ಮೀರದಲ್ಲಿ ಸರ್ಕಾರ ರಚನೆಯತ್ತ ಕಾಂಗ್ರೆಸ್ ಮೈತ್ರಿಕೂಟ ದಾಪುಗಾಲ್ ಹಾಕ್ತಾ ಇದೆ. ನೋಡಿ ನಂಬರ್ ಸಿಗ್ತಾ ಇದೆ ನಮಗೆ. ಕಾಂಗ್ರೆಸ್ 52 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ, ಪಿಡಿಪಿ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದ್ರೆ, ಬಿಜೆಪಿ 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನೋಡಿ ನಂಬರ್ಸು ಜಮ್ಮು ಕಾಶ್ಮೀರದ್ದು ಕಡಿಮೆ ಆಗ್ತಾ ಇದೆ, ಬಿಜೆಪಿ ಲೀಡು. ಬಟ್ ಇದು ಹಿಂಗೆ ಇರುತ್ತೆ ಅಂತಲ್ಲ, ಟ್ರೆಂಡ್ ಯಾವಾಗ ಬೇಕಾದ್ರೂ ಬದಲಾಗುತ್ತೆ. ಬಿಕಾಸ್ ಫೋಟೋ ಫಿನಿಶ್ ರಿಸಲ್ಟ್ಸ್ ಅಲ್ಲಿ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಫೋಟೋ ಫಿನಿಶ್ ರಿಸಲ್ಟ್ಸ್ ಸೊ ಏನಾಗುತ್ತೆ ನೋಡ್ತಾ ಹೋಗೋಣ. ಸದ್ಯಕ್ಕಿರುವಂತಹ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಅತ್ಯಂತ ಸರಳವಾಗಿ ಅಲ್ಲಿ ಸರ್ಕಾರ ರಚನೆಯ ಕಸರತ್ತನ್ನ ಮಾಡಬಹುದು ಅಂತ. ಬಟ್ ಅಲ್ಲೂ ಕೆಲವು ಒಂದು 6 ರಿಂದ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಎನ್ಸಿಗೂ ಸ್ವಲ್ಪ ದಿಗಿಲಿದೆ. ಹಿಂಗಾಗಿ ಅವರು ಬೇರೆ ಚಾನೆಲ್ಗಳ ಮೂಲಕ ಅದರ್ಸ್ ಜೊತೆಗೆ, ಅಂದ್ರೆ ಪ್ರತ್ಯೇಕವಾದಿಗಳ ಪಾರ್ಟಿ ಇದೆಯಲ್ಲ ಅದ್ರ ಜೊತೆಗೂ ಮಾತುಕತೆಯನ್ನ ನಡೆಸ್ತಾರೆ. 54ರ ಪೈಕಿ ನ್ಯಾಷನಲ್ ಕಾನ್ಫರೆನ್ಸ್ ಅವರದ್ದು 45. ಹೌದು. ಉಳಿದಂತಹ 9 ಕ್ಷೇತ್ರಗಳು ಕಾಂಗ್ರೆಸ್ ಇದರಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಂಡ್ಬಿಡ್ತೀನಿ. ದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಶಬೀರ್, ಈಗ ಇದೇ ಟ್ರೆಂಡ್ ನಾವು ನಂಬರ್ ಸೈನ್ ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಾಗ್ತಾ ಇಲ್ಲ. 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಹುಮತ ಅಂತಕ್ಕಂಥದ್ದು ಈ ಕ್ಷಣದ ಟ್ರೆಂಡ್. ಏನು ಹೇಳ್ತೀರಾ? ಖಂಡಿತವಾಗ್ಲೂ ಆ ಚುನಾವಣೋತ್ತರ ಸಮೀಕ್ಷೆಗಳು ಏನು ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ವು, ಒಂದು ಅಂದಾಜನ್ನು ಕೊಟ್ಟಿದ್ವು, ಅವು ಬಹುತೇಕ ನಿಜ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈಗ ಬಹುತೇಕ ಟ್ರೆಂಡ್ಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಹೀಗಾಗಿ ದೆಹಲಿಯಲ್ಲೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಮುಖ್ಯವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ಬೆಳವಣಿಗೆಗಳು ಇದಾವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಫಲಿತಾಂಶ ಪ್ರಕಟವಾಗುವಂಥ ದಿನ ಬೆಳ್ಳಂಬೆಳಗ್ಗೆ ಯಾರು ಕೂಡ ಪಕ್ಷದ ಕಚೇರಿಗಳಿಗೆ ಇನ್ನೂ ಕೂಡ ಬಂದಿರಲ್ಲ. 11 ಗಂಟೆ 12 ಗಂಟೆ ಮೇಲೆ ಒಂದು ಸ್ಪಷ್ಟ ಟ್ರೆಂಡ್ ಸಿಕ್ಕ ಮೇಲೆ ಕಾರ್ಯಕರ್ತರು ಪಕ್ಷದ ಕಚೇರಿಯತ್ತ ಧಾವಿಸಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೇ ಕಾಂಗ್ರೆಸ್ ಕಚೇರಿಯತ್ತ ಜನರು ಬರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಈಗ ಮನೆ ಮಾಡಿರುವಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಜೊತೆಗೆ ಸಿಹಿಯನ್ನ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿರುವಂತಹ ಕಾರ್ಯಕರ್ತರಿಗೆ ಹಂಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ರೀತಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು, ಉತ್ಸಾಹ ಬರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇರುವಂತದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ರೀತಿ ಹೊಸ ಕ್ರೇಜ್, ಯಾಕಂದ್ರೆ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕರ್ತರಲ್ಲಿ ಒಂದಿಷ್ಟು ಹುಮ್ಮಸ್ಸು ಹೆಚ್ಚು ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗೆ.